ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಹೆಚ್ಚಾಗ್ತಾನೆ ಇದೆ ಯುದ್ಧದ ಕಾರ್ಮೋಡ. ಯುದ್ಧ ಜೋರಾಗ್ತಾ ಇದೆ. ಹೊಗೆ ಕಾರ್ಮೋಡ ಎಲ್ಲ ಕಡೆಗಳಲ್ಲಿಯೂ ಕೂಡ. ಕ್ಷಿಪಣಿಗಳ ದಾಳಿ, ಬಾಂಬ್ಗಳ ದಾಳಿ ಎಲ್ಲ ಆದಮೇಲೆ ಎಲ್ಲಿ ನೋಡಿದ್ರು ಆ ಭಾಗದಲ್ಲಿ ಬೆಂಕಿ ಮತ್ತು ಹೊಗೆ ನಿಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಗಾಯಗೊಂಡವರ ಚೀರಾಟ, ಅನೇಕ ಹೆಣಗಳು ಎಲ್ಲ ಕಡೆ ಅವೇ ಕಾಣಿಸ್ತಾ ಇದೆ. ಅಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಬಳಿಕ ಮಗನಿಗೆ ಪಟ್ಟ ಕಟ್ಟಲಾಗ್ತಾ ಇದೆ. ಖಮೇನಿಯ 56 ವರ್ಷದ ಪುತ್ರ ಮುಜ್ತಬಾ ಖಮೇನಿ ಆಯ್ಕೆಯಾಗಿರೋದು ಉತ್ತರಾಧಿಕಾರಿಯಾಗಿ. ಇರಾನ್ನ ಶಿಯಾ ಧಾರ್ಮಿಕ ಪಂಡಿತರ ಸಂಸ್ಥೆಯಿಂದ ಆಯ್ಕೆ. ನಿಮಗೆ ಇರಾನ್ ನಾಯಕ ಖಮೇನಿ ವಿಚಾರದಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಶ್ವದಲ್ಲಿ ಬಹುತೇಕರು ಸುನ್ನಿ ಮುಸ್ಲಿಮರೇ ಇರೋದು, ಶಿಯಾ ಮುಸ್ಲಿಮರು ಕಡಿಮೆ ಅಂತ ಹೇಳ್ತಾರೆ. ಇರಲಿ, ಅದೊಂದು ಭಾಗ. ಈ ಶಿಯಾ ಮುಸ್ಲಿಮರು ಅಂತ ಬಂದಾಗ ಶಿಯಾ ಪಂಗಡದವರು ನಿರ್ವಿವಾದವಾಗಿ ತಮ್ಮ ಅತಿ ದೊಡ್ಡ ನಾಯಕ ಅಂತ ಒಪ್ಪಿಕೊಳ್ಳುವ ನಾಯಕ ಯಾರಿದ್ದಿದ್ದು ಅಂತ ಹೇಳಿದ್ರೆ ಅದು ಖಮೇನಿ, ಅಯಾತುಲ್ಲಾ ಅಲಿ ಖಮೇನಿ. ಈ ಖಮೇನಿ ಕಥೆಯನ್ನು ಒಂದು ಕಡೆ ಇಸ್ರೇಲ್ ಆ್ಯಂಡ್ ಅಮೆರಿಕ ಮುಗಿಸಿ ಆದ ಮೇಲೆ ಇವತ್ತಿಗೂ ಶಿಯಾ ಮುಸ್ಲಿಮರ ಬಳಿ ಮಾತನಾಡಿದಾಗ ನಾವು, ಯಾರಪ್ಪ ನಿಮ್ಮ ಲೀಡ್ರ್ ಅಂತ ಹೇಳಿದ್ರೆ, ಇರಾನ್ ನಿಮ್ಗೆ ಇಷ್ಟನಾ, ನಿಮಗೆ ದೇಶ ಪ್ರೇಮ ಇಲ್ವಾ, ಹಾಗೆ ಹೀಗೆ ಅಂತ ಮಾತಾಡಿದ್ರೆ, ನಮಗೆ ಇರಾನ್ ಅನ್ನೋದು ವಿಷಯ ಅಲ್ಲ. ಪ್ರತಿಯೊಂದು ಧರ್ಮಕ್ಕೂ ಒಬ್ಬ ಧರ್ಮಗುರು ಅಂತಿರ್ತಾರಲ್ಲ, ಆ ಧರ್ಮಗುರುವಿನ ಸಾಲಿನಲ್ಲಿ ನಾವು ಶಿಯಾದ ಅತಿ ದೊಡ್ಡ ಧಾರ್ಮಿಕ ಗುರುವನ್ನಾಗಿ ನಂಬಿಕೊಂಡಿದ್ದು, ಒಪ್ಪಿಕೊಂಡಿದ್ದು ಅಯಾತುಲ್ಲಾ ಖಮೇನಿಯನ್ನು. ಇರಾನು, ನಾವು ಭಾರತದಲ್ಲಿದ್ದೀವಿ, ಇರಾನ್ ದೇಶದ ನಾಯಕ, ಅಲ್ಲಿನ ಅಧ್ಯಕ್ಷ, ಇದೆಲ್ಲ ನಮಗೆ ವಿಚಾರ. ನಾವು ಶಿಯಾ ಧಾರ್ಮಿಕ ನಾಯಕರನ್ನು ಒಪ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಆ ಶಿಯಾ ಪಂಗಡದಲ್ಲಿ ಅದು ದೊಡ್ಡವರು ಅಂತ ಅಷ್ಟು ಬಿಟ್ಟರೆ ನಮಗೆ ಬೇರೆ ವಿಚಾರಗಳ ಬಗ್ಗೆ ಪ್ರತಿ ದೇಶದಲ್ಲಿಯೂ ಪರ ವಿರೋಧ ಆಳ್ವಿಕೆ ಅಂತ ಬಂದಾಗ ಕೆಲವರು ಒಪ್ಪಬಹುದು, ಕೆಲವರು ಒಪ್ಪದೇ ಇರಬಹುದು. ಅಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ, ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ಕೆಲವರು, ಸರಿ ಇತ್ತು ಅಂತ ಕೆಲವರು ಹೇಳೋದು ಇದ್ದೇ ಇದೆ ಅಂತ ಹೇಳ್ತಾರಲ್ಲ, ಅಂತಹ ಶಿಯಾ ಧಾರ್ಮಿಕ ಪಂಡಿತರ ಸಂಸ್ಥೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಇದ್ದಾರಲ್ಲ, ಅವರೆಲ್ಲ ಸೇರಿ ಏನು ಮಾಡಿದ್ದಾರೆ ಇವತ್ತಿಗೆ ಅಂದರೆ, ಖಮೇನಿ ಇವತ್ತಿಗಿಲ್ಲ, ಅವರ ಮಗ 56 ವರ್ಷದ ಮುಜ್ತಬಾ ಖಮೇನಿಯನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ನಮ್ಮ ಗುರುವನ್ನಾಗಿ, ನಮ್ಮ ಮುಖಂಡನನ್ನಾಗಿ ಅಂಥೇಳಿ ಆಯ್ಕೆ ಮಾಡಿರೋದಲ್ಲಿ ಇರಾನ್ನ ಪರಮೋಚ್ಚ ನಾಯಕನಿಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇದೆ. ಇದೀಗ ಮುಜ್ತಬಾ ಖಮೇನಿಗೆ ಏನು ಅಂತ ಹೇಳಿದ್ರೆ, ಇರಾನ್ ವಿಚಾರದಲ್ಲಿ ಏನೇ ತೀರ್ಮಾನ ಫೈನಲ್ ಸೈನ್ ಮಾಡಿ ಒಪ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಅದು ಮುಜ್ತಬಾ ಖಮೇನಿ, ಅರ್ಥಾತ್ ಅಯಾತುಲ್ಲಾ ಅಲಿ ಖಮೇನಿಯ ಮಗ. ಸದ್ಯಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ಯಾರಪ್ಪ ಅಂತ ಹೇಳಿದ್ರೆ ಅದು ಮುಜ್ತಬಾ ಖಮೇನಿ. ಇರಾನ್ ಎಲ್ಲ ವಿಷಯಗಳ ಮೇಲೆ ಅಂತಿಮ ಅಧಿಕಾರ ಇರುತ್ತೆ. ಸಶಸ್ತ್ರ ಪಡೆಗಳು ಹಾಗೂ IRGC. ಈ IRGC ಹೇಗೆ ಅಂದರೆ, IRGC ಇರಾನ್ ರಕ್ಷಣೆಗೆ ಎಷ್ಟು ಮಟ್ಟಿಗೆ ನಿಂತ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಚಾರ. ಇರಾನ್ ರಕ್ಷಣೆಗೆ ಬೇರೆ ಸೈನ್ಯವೇ ಇದೆ. ಈ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಇದೆಯಲ್ಲ, ಇವರೇನು ಮಾಡ್ತಾರೆ ಅಂದರೆ, ಈ ಧಾರ್ಮಿಕ ನಾಯಕ ಇದ್ದಾರಲ್ಲ ಮುಜ್ತಬಾ ಖಮೇನಿ, ಆ ಖಮೇನಿ ರಕ್ಷಣೆ ಅವರ ಜೀವನದ ಪರಮೋಚ್ಚ ಗುರಿ. ಈಗ ಈ ಅಯಾತುಲ್ಲಾ ಅಲಿ ಖಮೇನಿ ರಕ್ಷಣೆಗೆ ಅಂತ ನಿಂತ್ಕೊಂಡಿತ್ತು, ಕ್ಷಿಪಣಿ ಹಾರಿಸಿ ಹೊಡೆದಾಕ್ಬಿಟ್ಟು ಬೇರೆ ವಿಚಾರ. ಈಗ ಮುಜ್ತಬಾ ಖಮೇನಿ ರಕ್ಷಣೆ ಮಾಡುವುದು ಯಾರ ಕೆಲಸ ಅಂತ ಹೇಳಿದ್ರೆ ಅದು IRGC. ಬರೀ ಇರಾನ್ ಅಧ್ಯಕ್ಷ, ಇರಾನ್ ಮುಖ್ಯಸ್ಥ ಅಂತ ಅವ್ರನ್ನ ಸೆಕ್ಯೂರಿಟಿ ಮಾಡಲ್ಲ. ಅವ್ರನ್ನ ಧಾರ್ಮಿಕ ಗುರು, ಶಿಯಾದ ಪರಮೋಚ್ಚ ನಾಯಕ ಅಂಥೇಳಿ ಅವ್ರನ್ನ ಕಂಟ್ರೋಲ್ ಮಾಡೋದು. ಇದಕ್ಕೆ ಅಂತ ಅಯಾತುಲ್ಲಾ ಖಮೇನಿ ಕಾಲದಿಂದಾನು ಕೂಡ IRGCಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು, ಒಂದು ಸಂಸ್ಥೆಯನ್ನೇ ಅವರು ಕೊಟ್ಟುಬಿಟ್ಟಿದ್ದಾರೆ. ಆ ಸಂಸ್ಥೆ ದೇಶದಲ್ಲಿ ಆಗಬೇಕಾದಂತಹ ರಸ್ತೆ, ಸೇತುವೆ, ಇಂಥ ಕಾಮಗಾರಿಗಳ ಟೆಂಡರನ್ನು ಈ IRGC ನೋಡಿಕೊಳ್ಳುವಂಥ ಸಂಸ್ಥೆಗೆ ಅವರು ಕೊಟ್ಟಿರ್ತಾರೆ. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ, ಭದ್ರತೆ ವಿಚಾರಕ್ಕೆ, ಆಹಾರದ ವಿಚಾರಕ್ಕೆ, ಸಂಬಳದ ವಿಚಾರಕ್ಕೆ, ನಿವಾಸಗಳ ವಿಚಾರಕ್ಕೆ IRGCಗೆ ತಲೆನೋವು ಇಲ್ಲ. ಹಾಗಾಗಿ IRGCಯ ಮೇಲೂ ಕೂಡ ಇದೀಗ ಮುಜ್ತಬಾ ಖಮೇನಿ ಅಧಿಕಾರ ಇರುತ್ತೆ. ಮುಜ್ತಬಾ ಖಮೇನಿ ಯಾರಪ್ಪ? ಅಲಿ ಖಮೇನಿಯ ಎರಡನೇ ಪುತ್ರ, ಎರಡನೇ ಮಗ ಮುಜ್ತಬಾ ಖಮೇನಿ. ಪೂರ್ಣ ಹೆಸರು ಮುಜ್ತಬಾ ಹುಸೈನಿ ಖಮೇನಿ ಅಂತ. ಸೆಪ್ಟೆಂಬರ್ 8, 1969ರಲ್ಲಿ ಜನಿಸಿರೋದು ಮುಜ್ತಬಾ ಖಮೇನಿ. ಅಪರೂಪಕ್ಕೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಅಷ್ಟೇ, ತುಂಬ ಪಬ್ಲಿಕ್ ಅಪಿಯರೆನ್ಸಸ್ ಕಡಿಮೆ, ಆಚೆ ಬಂದು ಕಾಣಿಸ್ಕೊಳ್ಳಲ್ಲ ಈ ವ್ಯಕ್ತಿ. 2009ರಲ್ಲೇ ಅಂತೆ ಕೊನೆ ಬಾರಿ ಈ ಮನುಷ್ಯನ ನೋಡಿದ್ದೀವಿ ಅಂತ ಹೇಳಿರೋದು 2009. ಸಾರ್ವಜನಿಕವಾಗಿ ನಾವು ನೋಡಿದ್ದೀವಿ ಅಂತ ಹೇಳಿರೋದು 2009ರಲ್ಲಿ. ಹತ್ತತ್ರ ಇನ್ನೊಂದು 3 ವರ್ಷ ಕಳೆದುಬಿಟ್ರೆ, 3 ವರ್ಷ ಕಳೆದ್ರೆ 2 ದಶಕ ಆಗಿಬಿಟ್ಟಿದೆ ಇರಾನ್ನಲ್ಲಿ ಜನ ಈ ವ್ಯಕ್ತಿಯನ್ನು ನೋಡಿ. ತಂದೆಯಂತೆ ಸಾರ್ವಜನಿಕ ಭಾಷಣ ಮಾಡಿ, ತಂದೆ ಏನು ಮಾಡ್ತಾಯಿದ್ರು, ಯಾರನ್ನ ಚೀಟಿ ಕೊಟ್ಟುಬಿಟ್ರೆ ಖಮೇನಿ ಆ ಚೀಟಿಗೆ ಉತ್ತರ ಕೊಡ್ತಾಯಿದ್ರು ನಿಂತ್ಕೊಂಡು. ಆ ಥರ ಚೀಟಿಗೆ ಉತ್ತರ ಕೊಡಬೇಕಾದ್ರೆ ಟೇಪ್ ರೆಕಾರ್ಡ್ರಲ್ಲಿ ಬಾಂಬ್ ಇಟ್ಟುಬಿಟ್ಟು ಕೊಲ್ಲೋ ಪ್ರಯತ್ನ ಮಾಡಿತ್ತು ಇರಾಕ್, ಅದು ಬೇರೆ ವಿಚಾರ. ಆದರೆ ತಂದೆ ಥರ ಭಾಷಣ ಮಾಡಲ್ಲ, ತಂದೆ ಥರ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಇಸ್ಲಾಮಿಕ್ ವಿಚಾರಗಳ ಬಗ್ಗೆ ತುಂಬ ಜ್ಞಾನ ಇದೆ. ಮಧ್ಯಮ ಹುದ್ದೆ ಧಾರ್ಮಿಕ ಪಂಡಿತರಾಗಿ ಪರಿಚಿತರಾಗಿರೋದು ಮುಜ್ತಬಾ. ಇರಾನ್ ಇರಾಕ್ ಯುದ್ಧದ ವೇಳೆಯಲ್ಲಿ ಇರಾನ್ನ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿರೋದು. IRGC ಜೊತೆಗೆ ದೀರ್ಘಕಾಲದ
ಖಮೇನಿಯ ಸಂಬಂಧ ಇದೆ. 2019 IRGCಯನ್ನು ಭಯೋತ್ಪಾದಕ ಸಂಘಟನೆ ಅಂತ ಅಮೆರಿಕ ಘೋಷಣೆ ಮಾಡುತ್ತೆ. ಇದೀಗ ಖಮೇನಿ ಬಳಿಕ ಮೊಜ್ತಬಾನನ್ನು IRGC ಬೆಂಬಲಿಸ್ತಾ ಇದೆ. IRGCಯಿಂದಲೇ ಧಾರ್ಮಿಕ ಪಂಡಿತರ ಗುಂಪಿನ ಮೇಲೆ ಭಾರಿ ಒತ್ತಡ ಕೂಡ ಇತ್ತು. ಒತ್ತಡ ತಂದು ಮೊಜ್ತಬಾರನ್ನು ಆಯ್ಕೆ ಮಾಡುವಂತೆ ಮಾಡಿರೋದು IRGC. ಆದರೆ ಮೊಜ್ತಬಾ ಖಮೇನಿ ಆಯ್ಕೆಯಿಂದ ಮತ್ತೆ ಸಂಘರ್ಷದ ಭೀತಿ ಒಂದು ಕಡೆ ಜಾಸ್ತಿಯಾಗಿದೆ. ವಂಶ ಪಾರಂಪರ್ಯ ಆಡಳಿತವನ್ನು ಟೀಕಿಸ್ತಾ ಇದ್ದದ್ದು ಇಸ್ಲಾಮಿಕ್ ರಿಪಬ್ಲಿಕ್ ರಾಜಶಾಹಿಗೆ ಪರ್ಯಾಯ ವ್ಯವಸ್ಥೆಯಾಗಿದೆ ಅಂತ ಹೇಳಿ ಇಸ್ಲಾಮಿಕ್ ರಿಪಬ್ಲಿಕ್ ಒಂದು ಕಡೆ ಮಾತಾಡ್ತಾ ಇದೆ.